ನಮಸ್ಕಾರ. ಹಾಡು ಮತ್ತು ಹರಟೆ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇಂದು ಇನ್ನೊಂದು ಹಾಡಿನ ದಿನ. ಇವತ್ತು ನಾನು ಮುಂದೆ ತೊಗೊಂಡು ಬರ್ತಾ ಇರೋ ಹಾಡು 1976 ರಿಲೀಸ್ ಆದಂಥ ಕನ್ನಡ ಚಲನಚಿತ್ರ ಪ್ರೇಮದ ಕಾಣಿಕೆ. ವಿ ಸೋಮಶೇಖರ್ ಅವರ ಡೈರೆಕ್ಷನ್ ಮಾಡಿರೋ ಚಿತ್ರ. ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನ ಇರೋದು. ಚಿ ಉದಯಶಂಕರ್ ಅವರು ಬರೆದಂಥ ಅತ್ಯದ್ಭುತ ಹಾಡು. ಡಾಕ್ಟರ್ ರಾಜ್ಕುಮಾರ್ ಅವರೇ ನಟಿಸಿ ಅವರ ಧ್ವನಿ ಕೊಟ್ಟ ಹಾಡು. ಯಾವಾಗಲೂ ಹೇಳ್ತೀನಿ, ಕೇಳಿದ್ರೆ ಯಾರನ್ನ, ಹಾಡುಗಳಲ್ಲಿ ನನಗೆ ವೈಯಕ್ತಿಕವಾಗಿ ಸ್ಯಾಡ್ ಸಾಂಗ್ಸ್ ತುಂಬ ಹೃದಯಕ್ಕೆ ತಟ್ಟತ್ತೆ. ಇವತ್ತು ನಾನು ನಿಮ್ಮ ಮುಂದೆ ತರ್ತಿರೋದು ಅಂಥದೇ ಒಂದು ಸ್ಯಾಡ್ ಸಾಂಗ್, ಪ್ರೇಮದ ಕಾಣಿಕೆ ಚಿತ್ರದಿಂದ. ಊಹಿಸಿರ್ಬೋದು ನೀವು, ಇದು ಯಾರು ಬರೆದ ಕಥೆಯೋ, ನನಗಾಗಿ ತಂದ ವ್ಯಥೆಯೋ ಅಂತ ಹಾಡು. ಭಾಳ ಅರ್ಥಗರ್ಭಿತವಾಗಿದೆ. ಒಬ್ಬ ಮನುಷ್ಯ ಒಂದು ಹೆಲ್ಪ್ಲೆಸ್ನೆಸ್ ಸ್ಟೇಟಲ್ಲಿ ಕೂತ್ಕೊತಾರಲ್ಲ, ಆವಾಗ ಪ್ರತಿಯೊಂದು ಸಾಲು ಈ ಹಾಡಿಂದು ನನಗೇ ಬರೆದಿರೋದು ಅಂತ ಅನ್ನೋ ಭಾವನೆ ಉಂಟು ಮಾಡುತ್ತೆ. ಹಾಡು ವಿಭಾಗದ ಉದ್ದೇಶನೇ ನಾನು ಪ್ರತಿ ಸಲ ಹೇಳೋ ಹಾಗೆ, ನಾನೊಬ್ಬ ಟ್ರೈನ್ಡ್ ಸಿಂಗರ್ ಆಗಿಲ್ದಿದ್ರೂ ನನ್ನ ಪ್ಯಾಷನ್ ಹಾಡೋದು ಆಗಿರೋದ್ರಿಂದ ಯಾವುದೇ ರೀತಿ ಸಂಕೋಚ ಇಲ್ದಿರೆ ಹಾಡ್ತೀನಿ, ಜನಗಳ ಮುಂದೆ ಅದನ್ನು ತರ್ತೀನಿ. ನಂತರ ಸಾವಿರಾರು ಜನ ಇದ್ದಾರೆ, ಒಳ್ಳೆ ಹಾಡುಗಾರರು, ನನಗಿಂತ ಚೆನ್ನಾಗಿ ಹೇಳೋರು ಇದ್ದಾರೆ. ಆದರೆ ಅವರಲ್ಲಿ ಕೂಡ ಒಂದು ಚಿಕ್ಕದೊಂದು ಅಳುಕಿರುತ್ತೆ. ನಾನು ಹಾಡಬಲ್ಲನ, ನಾನು ಹಾಡಿದ್ರೆ ಹೆಂಗಿರುತ್ತೆ, ಜನ ಒಪ್ಕೊತಾರ ಅನ್ನೋದು ಒಂದು ಚಿಕ್ಕದೊಂದು ಅಳುಕಿರುತ್ತೆ. ಆ ಅಳುಕನ್ನು ದೂರ ಮಾಡೋದೇ ಹಾಡು ವಿಭಾಗದ ಉದ್ದೇಶ, ನನ್ನ ಹಾಡುಗಳ ಮೂಲಕ. ದಯವಿಟ್ಟು ಈ ಹಾಡು ಕೇಳಾದ ಮೇಲೆ ನಿಮಗೆ ಕೂಡ ಯಾವುದಾನ ಹಾಡು ಹೇಳಬೇಕು ಅಂತ ಆಸೆ ಆದರೆ ದಯವಿಟ್ಟು ಹಾಡಿ ನಮ್ಮ ಚಾನೆಲ್ಗೆ ಕಳಿಸಿ. ಅದಕ್ಕೆ ಎಂದೂ ಮುಕ್ತ ಸ್ವಾಗತ ಇರುತ್ತೆ. ನಿಮ್ಮ ಹಾಡನ್ನು ಕೂಡ ಜನಗಳಿಗೆ ಪರಿಚಯಿಸ್ತೀವಿ. ಅದು ನಮ್ಮ ಸೌಭಾಗ್ಯ ಅಂದ್ಕೊಂಡು ಮಾಡ್ತೀವಿ. ಈ ಹಾಡು ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಿಮ್ಮ ಒಂದು ಲೈಕ್ ಇರಲಿ, ಅದು ನನಗೆ ಸ್ಫೂರ್ತಿ ಕೊಡುತ್ತೆ. ಹಾಡು ಮತ್ತು ಹರಟೆ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ನಡುವೆ ನಾನು ಹೇಳ್ತಿರೋ ಹಾಗೆ, ನನ್ನ ಜೊತೆ ನೀವು ಕಳೆಯೋ ಪ್ರತಿಯೊಂದು ನಿಮಿಷನೂ ಇಲ್ಲ ನಿಮ್ಮ ಜೀವನಕ್ಕೆ, ಇಲ್ಲ ನಿಮ್ಮ ಜೀವಕ್ಕೆ ಒಂದು ಅರ್ಥ ಕೊಡುವಂಥದ್ದೇ ಪ್ರೋಗ್ರಾಮ್ಸ್ ಮಾತ್ರ ನಾನು ಮಾಡೋದು. ಕಾಲಹರಣ ಮಾಡೋವಂಥದ್ದು ನನ್ನ ಚಾನಲ್ನಲ್ಲಿ ನೀವು ಹುಡುಕಿದ್ರೂ ಕೂಡ ಸಿಗಲ್ಲ. ಇಷ್ಟು ಬ್ಯಾಕ್ಗ್ರೌಂಡಿಂದ ಈಗ ನನ್ನ ಧ್ವನಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದಂಥ ಅತ್ಯದ್ಭುತವಾಗಿ ಮೂಡಿಬಂದಂಥ ಹಾಡು, ಇದು ಯಾರು ಬರೆದ ಕಥೆಯೋ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ಕೊನೆ ಹೇಗೋ ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ಕೊನೆ ಹೇಗೋ ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಇದು ಯಾರು ಬರೆದ ಕಥೆಯೋ. ಕಾಣದಿಹ ಕೈಯೊಂದು ಸೂತ್ರ ಹಿಡಿದಿದೆ, ಕಾಣದಿಹ ಕೈಯೊಂದು ಸೂತ್ರ ಹಿಡಿದಿದೆ, ಆಡಿಸಿದೆ ಕಾಡಿಸಿದೆ ಅಳಿಸಿ ನಗುತ್ತಿದೆ, ಬರೀ ಕನಸಾಯ್ತು ಸುಖ ಶಾಂತಿಯೆಲ್ಲ, ಇನ್ನು ಬದುಕೇಕೋ ಕಾಣೆನಲ್ಲ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ಕೊನೆ ಹೇಗೋ ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಇದು ಯಾರು ಬರೆದ ಕಥೆಯೋ.
ಹಾವ ಕಂಡ ಮೂಗನಂತೆ ಕೂಗಲಾರದೆ, ಹಾವ ಕಂಡ ಮೂಗನಂತೆ ಕೂಗಲಾರದೆ, ಕಾಡಿನೊಳು ನಿಂತಿರುವೆ ದಾರಿ ಕಾಣದೆ, ಜೊತೆಯಾರಿಲ್ಲ ನಾ ಒಂಟಿಯಾದೆ, ನಗುವಿನಲ್ಲಿ ಸೋತು ಹೋದೆ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ಕೊನೆ ಹೇಗೋ ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಇದು ಯಾರು ಬರೆದ ಕಥೆಯೋ. ನಮಸ್ಕಾರ.